ಗುಂಡ್ಲುಪೇಟೆ ತಾಲೂಕಿನಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿನ ಅವ್ಯವಸ್ಥೆಗಳು ಮತ್ತು ಸಾರ್ವಜನಿಕರಿಗೆ ಎದುರಾಗುತ್ತಿರುವ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಆಗ್ರಹಿಸಿ ಜೆ ಕರ್ನಾಟಕ ರಕ್ಷಣಾ ಸೇನೆಯ ಜಿಲ್ಲಾಧ್ಯಕ್ಷರಾದ ಈಶ್ವರ್ ಅವರ ನೇತೃತ್ವದಲ್ಲಿ ಪದಾಧಿಕಾರಿಗಳು ತಾಲೂಕು ಆರೋಗ್ಯಾಧಿಕಾರಿಗಳಾದ ಅಲಿಂ ಪಾಷಾ ಅವರ ಕಚೇರಿಗೆ ಭೇಟಿ ನೀಡಿ ಮನವಿ ಸಲ್ಲಿಸಲಾಯಿತು. ಜಿಲ್ಲಾ ಗೌರವಾಧ್ಯಕ್ಷರಾದ ಪುಟ್ಟಮ್ಮನವರು ಹಾಗೂ ಮಂಜುನಾಥ್ರವರು ಮಾತನಾಡಿ, ಸರ್ಕಾರಿ ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಅಗತ್ಯವಿರುವ ರಕ್ತ ಪರೀಕ್ಷೆ, ಎಕ್ಸ್ರೇ ಮತ್ತು ಸ್ಕ್ಯಾನಿಂಗ್ಗಳನ್ನು ಆಸ್ಪತ್ರೆಯಲ್ಲೇ ಮಾಡಬೇಕು. ಸಣ್ಣ ಪುಟ್ಟ ಕಾರಣಗಳಿಗೆ ರೋಗಿಗಳಿಗೆ ಹೊರಗಿನ ಮೆಡಿಕಲ್ ಶಾಪ್ಗಳಿಗೆ ಔಷಧಿ ಬರೆದುಕೊಡುವ ಪದ್ಧತಿಯನ್ನು ತಕ್ಷಣವೇ ನಿಲ್ಲಿಸಬೇಕು. ರೋಗಿಗಳಿಗೆ ಆಸ್ಪತ್ರೆಯಲ್ಲೇ ಔಷಧಿ ದೊರಕುವಂತೆ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಜಿಲ್ಲಾಧ್ಯಕ್ಷರಾದ ಈಶ್ವರ್ ಅವರು ಕೂಡ ಮಾತನಾಡಿ, ತಾಲೂಕಿನಲ್ಲಿ ಆಂಬ್ಯುಲೆನ್ಸ್ ಕೊರತೆ ತೀವ್ರವಾಗಿದೆ. 2 ಆಂಬ್ಯುಲೆನ್ಸ್ಗಳು ಕೆಟ್ಟು ನಿಂತು 10 ತಿಂಗಳು ಕಳೆದರೂ ಇದುವರೆಗೂ ದುರಸ್ತಿ ಮಾಡಿಸಿರುವುದಿಲ್ಲ. ಬೇಜವಾಬ್ದಾರಿತನವಾಗಿದೆ. ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದೆ. ಮುಂದಿನ 1 ತಿಂಗಳು ಒಳಗಾಗಿ ಆಂಬ್ಯುಲೆನ್ಸ್ ದುರಸ್ತಿ ಮಾಡಿಸಿ ಸಂಚಾರಕ್ಕೆ ಸಿದ್ಧಗೊಳಿಸಬೇಕು. ಇಲ್ಲವಾದಲ್ಲಿ ತಾಲೂಕು ವೈದ್ಯಾಧಿಕಾರಿಗಳ ಕಚೇರಿ ಮುಂದೆ ಉಗ್ರ ಹೋರಾಟ ನಡೆಸಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ತಾಲೂಕು ಕಾನೂನು ಸಲಹೆಗಾರರಾದ ಚಿಕ್ಕನಾಯಕ ಅವರು ಸರ್ಕಾರಿ ಆಸ್ಪತ್ರೆಯಲ್ಲಿ ಜನಿಸಿದ ಮಕ್ಕಳ ಜನನ ಪ್ರಮಾಣ ಪತ್ರದಲ್ಲಿ ಆಗಿರುವ ತಪ್ಪುಗಳನ್ನು ಸರಿಪಡಿಸಲು ಮತ್ತು ತಿದ್ದುಪಡಿ ಪ್ರಕ್ರಿಯೆಯನ್ನು ಸುಗಮಗೊಳಿಸಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಕ್ತ ನಿರ್ದೇಶನ ನೀಡುವಂತೆ ಕೋರಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷರಾದ ಡ್ಯಾನ್ಸರ್ ಅವಿನಾಶ್, ಬೇಗೂರು ಹೋಬಳಿ ಘಟಕದ ಅಧ್ಯಕ್ಷರಾದ ಚನ್ನಬಡೆಯನ್ಪುರ ಪುಟ್ಟು, ಹರಬೆ ಹೋಬಳಿ ಘಟಕದ ಅಧ್ಯಕ್ಷೆ ರೇಖಾ, ಕನ್ನಡ ಪರ ಹಿರಿಯ ಹೋರಾಟಗಾರರಾದ ಬ್ರಹ್ಮಾನಂದ್, ಗವಿಗರ್ಜನೆ ಸಂಪಾದಕರಾದ ಗವಿಸ್ವಾಮಿ, ಶಿವು, ತಾಲೂಕು ಸಂಘಟನೆಯ ಕಾರ್ಯದರ್ಶಿಗಳಾದ ಜಾಫರ್, ಚಾಮರಾಜನಗರ ಜಿಲ್ಲಾ ಸಂಚಾಲಕ ಜಿಕೆ ಕುನ್ನವಳಯ್ಯ, ಗೌರವಾಧ್ಯಕ್ಷರಾದ ಶಿವನಂಜಪ್ಪ ಹಾಗೂ ಜೆ ಕರ್ನಾಟಕ ರಕ್ಷಣಾ ಸೇನೆಯ ಇತರ ಪದಾಧಿಕಾರಿಗಳು ಹಾಜರಿದ್ದರು. ಎಲ್ಲರಿಗೂ ಗೊತ್ತಿರೋ ಮಟ್ಟಕ್ಕೆ 1-2 ಜಾತಿಗಳಿವೆ ಅಷ್ಟೇ ಸರ್. ಯಾವುದೇ ತುರ್ತು ಪರಿಸ್ಥಿತಿಯಲ್ಲಿ ಆಂಬ್ಯುಲೆನ್ಸ್ ಬರೋ ಮಾಡ್ತಾರೆ ಇಲ್ಲವೇ ಇಲ್ಲ ಆಯಿತಾ. ಸುಮಾರು ಜನ ಒಂದು ಪ್ರಾಣ ಕಳ್ಕೊಂಡಿದ್ದಾರೆ. ನನಗೆ ಗೊತ್ತಿರೋ ಪ್ರಕಾರ ಪ್ರಾಣ ಕಳ್ಕೊಂಡ ಸ್ಥಿತಿಲಿದ್ದಾರೆ ಈಗ. ಅದರಿಂದ ದಯಮಾಡಿ 108 ಆಂಬ್ಯುಲೆನ್ಸ್ ನಮಗೆ ತಕ್ಷಣದಲ್ಲಿ 1 ತಿಂಗಳು ಒಳಗಡೆ ಸರ್. ತಿಂಗಳ ಗಡುವು ಈಗ 10 ತಿಂಗಳಿಂದ 2 ಆಂಬ್ಯುಲೆನ್ಸ್ ರಿಪೇರಿಯಾಗಿ 10 ತಿಂಗಳಾಗಿದೆ ಸರ್. 10 ತಿಂಗಳಿಂದ ಅದ್ರ ಬಗ್ಗೆ ಇಲ್ಲವೇ ಇಲ್ಲ. ಯಾವ ಸಾಮಾನ್ಯ ಜನಗಳಾಗಿರ್ಬೇಕಾದ್ರೆ ತಂದೆ ಬಿಡೋದು ಒಂದು ಸರ್ಕಾರ ಗೌರ್ಮೆಂಟು ಒಂದು 2 ಆಂಬ್ಯುಲೆನ್ಸ್ ತರೋಂಥ ಸ್ಥಿತಿ ಇಲ್ಲ ಅಂದರೆ ನಮಗೆ ಭಾಳ ಬೇಜಾರು ಸರ್. ಅದರಿಂದ 1 ತಿಂಗಳ ಒಳಗಡೆ ಸರ್ ನಮಗೆ ಆಂಬ್ಯುಲೆನ್ಸ್ ಬೇಕಲೇಬೇಕು. ಇದು ಬರಲಿಲ್ಲ ಅಂದರೆ DH ಅವರು ಇಲ್ಲಿ ಬರೋ ಮಾಡ್ತಾರೆ, ನಾವು ಮಾಡ್ತೀವಿ ಹೋರಾಟ ಮಾಡಿಬಿಟ್ಟು ದೊಡ್ಡ ಮಟ್ಟದಲ್ಲಿ ನಾವು ಮುಂದೆ ತಿಂಗಳು ಬರ್ತೀವಿ ಸರ್. ಅದ್ರ ಒಳಗಡೆ ಬಂತು ಅಂದರೆ ನಮ್ಮ ಸಂಘಟನೆಗೂ ಒಳ್ಳೆಯದು, ಎಲ್ಲರಿಗೂ ಒಳ್ಳೆಯದು. ಅದ್ರ ಮೇಲೆ ಆಯಿತು ಅಂದರೆ ನಾವು ಮಾಡ್ತಕ್ಕಂಥ ಪ್ರತಿಭಟನೆನ ನೀವು ಇದು ಮಾಡಬೇಕಾಗ್ತದೆ ಸರ್, ಎದುರಿಸ್ಬೇಕಾಗುತ್ತೆ. ಅದನ್ನು ದಯವಿಟ್ಟು ಅದನ್ನ ತಂದ್ಕೋಬೇಡಿ. ನಮಗೆ ಶೀಘ್ರದಲ್ಲೇ ಸರ್ಕಾರಕ್ಕೆ ನೀವು ಮನವಿ ಮಾಡಿ ನಮಗೆ ಶೀಘ್ರದಲ್ಲೇ ನಮಗೆ ಆಂಬ್ಯುಲೆನ್ಸ್ ಪರಮಟ್ಟಿ ಮಾಡಿ ಸರ್. ಮತ್ತು ಈ ಡಾಕ್ಟ್ರುಗಳು ಸ್ವಲ್ಪ ಜನಗಳ ಜೊತೆಗೆ ಸೌಜನ್ಯವಾಗಿ ಅಲ್ಲಿರ್ತಕ್ಕಂಥ ವರ್ಕರ್ಸ್ಗಳು ನಡ್ಕೊಳ್ಳೋ ರೀತಿಯಲ್ಲಿ ಒಂದು ಸ್ವಲ್ಪ ಎಲ್ಲರಿಗೂ ರೆಫರ್ ಮಾಡಿ ಸರ್. ಮತ್ತು ಟ್ಯಾಬ್ಲೆಟ್ಸ್ಗಳು ಈಗ ಹೊರಗಡೆ ಕಳಿಸ ದಯವಿಟ್ಟು ನಿಮ್ಮ ಅಲ್ಲಿಂದ ಟ್ಯಾಬ್ಲೆಟ್ಸ್ ಇಲ್ಲ ಅಂದ್ರೂ ಹೊರಗಡೆಯಿಂದ ತರಿಸಿ ಜನಗಳು ಕೊಡೋಂಥ ಸೌಲಭ್ಯ ಮಾಡಿ ಸರ್. ಯಾಕಂದರೆ ಎಲ್ಲ ಜನಗಳು ಶ್ರೀಮಂತರಾಗಿರಲ್ಲ, ಬಡವರು ಜಾಸ್ತಿ ಜನ ಇರ್ತಾರೆ ಸರ್. ನಮ್ಮ ತಾಲೂಕಲ್ಲಿ ನಮ್ಮದು ಗಡಿ ಭಾಗ ಇದು. ಅದರಿಂದ ಅಲ್ಲೇ ಕೊಟ್ಟರೆ ಭಾಳ ಎಲ್ಲರೂ ಸರ್ಕಾರಿ ಹಾಸ್ಪಿಟ್ಲಿಗೆ ಹೋಗೋ ಮಟ್ಟದಲ್ಲಿ ಆಯ್ತು ಸರ್. ಅದರಿಂದ ಖಾಸಗಿ ಹಾಸ್ಪಿಟ್ಲ್ಗಳು ಜಾಸ್ತಿಗೆ ಅವಕಾಶ ಮಾಡ್ಕೊಳ್ಬೇಡಿ ಅಂತ ನಾನು ತಿಳ್ಕೊಂಡು ಒಳ್ಳೆ ಈಗಾಗಲೇ ನಾವು ಜೆ ಕರ್ನಾಟಕ ರಕ್ಷಣಾ ಸೇನೆಯಿಂದ ನಿಜವಾಗ್ಲೂ ಮೂಲಭೂತವಾಗಿ ಮನುಷ್ಯನಿಗೆ ಬೇಕಾಗಿರೋದು ಆರೋಗ್ಯ ಚೆನ್ನಾಗಿರಬೇಕು ಅಂತಲೇ ಸರ್ಕಾರ ಹಲವಾರು ಕಾರ್ಯಕ್ರಮಗಳನ್ನ ಜಾರಿಗೆ ತಂದಿದೆ. ಅದರಲ್ಲಿ ನಾವು ಸೇವೆ ಮಾಡೋರು ಏನೆಲ್ಲ ಸರ್ಕಾರ ಜಾರಿಗೆ ತಂದಿದ್ರೆ ಅದು ಅನುಷ್ಠಾನ ಆಗೋದ್ರಲ್ಲಿ ನಾವು ಎಡವಿದ್ದೀವಿ ಅಂತ ಅನ್ಕೋತೀವಿ. ಈಗ ಹೇಳ್ದಂಗೆ ರಿಪೇರಿಯಾಗಿ 2 ತಿಂಗಳು 8 ತಿಂಗಳಾಗಿದೆ. 8 ತಿಂಗಳು ಬೇಕಾಗಿರಲ್ಲ ರಿಪೇರಿ ಮಾಡ್ಸೋಕ್ಕೆ, ಇಲ್ಲ ಬದಲಿ ವ್ಯವಸ್ಥೆ ಮಾಡಬೇಕು. ಮತ್ತು ಯಾರೇ ಪೇಷಂಟು ಈ PSC ಇನ್ನೊಂದು PSC ಕಡೆಯಿಂದ ಫೋನ್ ಮಾಡಿದರೆ ಅವ್ರನ್ನ ಅಲ್ಲಿಂದ ಬಂದು ಸ್ಪಂದಿಸೋವಂಥದ್ದಾಗಬೇಕು. ಮತ್ತು ಇದರಲ್ಲಿ ತಾಲೂಕು ಆಸ್ಪತ್ರೆಯಲ್ಲಿ ಯಾವುದೇ ಒಂದು ಜ್ವರ, ತಲೆಕೈ ನೋವು, ಮೈ ನೋವು ಅಂತ ಹೋದ್ರೂ ಕೂಡ ಹೊರಗಡೆಗೆ ಟ್ಯಾಬ್ಲೆಟ್ಸ್ ಬರೀತಾರೆ. ದಯವಿಟ್ಟು ಅದನ್ನು ಇದು ಮಾಡಬೇಕು. ರೈತರು ಎಲ್ಲಿಂದ ತರ್ತಾರೆ? ದುಡ್ಡು ಬಡವರೇ ಬರೋದು, ಸರ್ಕಾರಿ ಆಸ್ಪತ್ರೆಗೆ ಬರೋದು ನಮ್ಮ ಬಡವರೇ ಬರೋದು. ಶ್ರೀಮಂತರಿದ್ದಿದ್ರೆ ಅವರು ಬೇರೆ ಪ್ರೈವೇಟ್ ಕಡೆ ಹೋಗ್ತಾರೆ. ಬಡವ್ರನ್ನ ಮನೆಗಂಡು ಬಡವ್ರಿಗೋಸ್ಕರನೇ ಸರ್ಕಾರ ವೈದ್ಯಾಧಿಕಾರಿಗಳನ್ನ ನೇಮಕ ಮಾಡಿರ್ತಾರೆ. ಅದೇ ಉದ್ದೇಶದಲ್ಲಿ ಬಂದಿರ್ತಾರೆ. ಅವ್ರಿಗೆ ಹೊರಗಡೆ ಹೋಗಿ ದುಂದುವೆಚ್ಚ ಮಾಡದ ರೀತಿಯಲ್ಲಿ ಬೇಕಾದಂಥ ಟ್ಯಾಬ್ಲೆಟ್ಗಳನ್ನ ನೀವು ಇಂಡೆಂಟ್ ಹಾಕಿ ತಕ್ಷಣಕ್ಕೆ ತರಿಸಿ ಅಲ್ಲೇ ಕೊಡಿಸೋಂಥ ವ್ಯವಸ್ಥೆ ಮಾಡಬೇಕು. ಬ್ಲಡ್ ಚೆಕಪ್ಗೂ ಕೂಡ ನೀವು ಹೊರಗಡೆ ಕೊಡಿಸ್ಬಾರ್ದು. ಸ್ಕ್ಯಾನಿಂಗ್, ಎಕ್ಸ್ರೇ ಇಂಥವೆಲ್ಲ ಮೂಲಭೂತವಾಗಿ ತಮ್ಮ ಆಸ್ಪತ್ರೆಯಲ್ಲೇ ಒದಗಿಸ್ಕೊಡ್ಬೇಕಂತ ನಾನೆಲ್ಲರ ಪರವಾಗಿ ತಮ್ಮಲ್ಲಿ ಮನವಿ ಮಾಡ್ತೀನಿ. ಅವರ ಮಟ್ಟಕ್ಕೆ ತಲುಪಿಸಬೇಕು ಅಂತಕ್ಕಂಥದ್ದು ನಮ್ಮ ಸಂಘಟನೆಯ ಒಂದು ಒತ್ತಾಯ. ಹಾಗಾಗಿ
ಮಾಡಿ ಎಲ್ಲ ಕೂಡ ಡಾಕ್ಟ್ರುಗಳು ರೋಗಿಗಳ ಬಗ್ಗೆ ಅನುಕಂಪ ಇರಲಿ ಅಂತ ನಾನು ಭಾವಿಸ್ತೇನೆ. ನಿರ್ಲಕ್ಷ್ಯವಾಗಿ ಮಾತನಾಡಬಾರ್ದು, ನಿರ್ದಾಕ್ಷಿಣ್ಯವಾಗಿ ಇರಬಾರ್ದು ಅಂತ ಹಾಗಾಗಿ ಈ ಒಂದು ಮನವಿಯನ್ನು ನಾವು ಕೊಡ್ತಾ ಇದ್ದೀವಿ. ದಯವಿಟ್ಟು ಮನವಿಯನ್ನು ನೀವು ಹೋಗ್ಬಿಟ್ಟು ಇದ್ರ ಬಗ್ಗೆ ಸೂಕ್ತ ಕ್ರಮ ತಗೋಬೇಕು ಅಂತ ನಾನು ಮನವಿ ಮಾಡ್ಕೊತಾ ಇದ್ದೀನಿ.